ನಾಡಿನ ಜನತೆಗೆ ನಮ್ಮ ಸುದ್ದಿ ಸವನ್ ಕನ್ನಡಗೆ ಎಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ಬರ ಪರಿಹಾರದ ಬಗ್ಗೆ ಮತ್ತೊಂದು ಬಿಗ್ ಅಪ್ಡೇಟ್ ಬಂದಿರುವಂತದ್ದು. ರೈತರ ಖಾತೆಗೆ ಪ್ರತಿ ಎಕರೆ 1,500 ರೂಪಾಯಿ ಬರ ಪರಿಹಾರ ಜಮಾ ಆಗುವಂತದ್ದು. ಹಾಗೆ ಈ 12 ಜಿಲ್ಲೆಗಳಿಗೆ ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಲಾಗ್ತಾ ಇದೆ. ಹಾಗಾದ್ರೆ ಆ 12 ಜಿಲ್ಲೆಗಳು ಯಾವ್ಯಾವು, ಬರ ಪರಿಹಾರ ಸಿಗೋದು ನಿಜಾನಾ, ಹಾಗೆ ಸಾಲ ಮನ್ನಾದ ಬಗ್ಗೆ ಕೂಡ ಒಂದು ಬಿಗ್ ಅಪ್ಡೇಟ್ ಬಂದಿರುವಂತದ್ದು. ಅದರ ಬಗ್ಗೆ ಕೂಡ ನಾನು ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಕೂಡ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನಿಮಗೆ ಇಲ್ಲಿವರೆಗೆ ಎಷ್ಟು PM ಕಿಸಾನ್ ಯೋಜನೆ ಎಷ್ಟು ಕಂತುಗಳು ಜಮಾ ಆಗಿದೆ, ಹಾಗೆ ನಿಮ್ಮ ಸಾಲ ಎಷ್ಟು ಇದೆ ಎಂಬುದನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಯಾವೆಲ್ಲ ಬೆಳೆಗಳಿಗೆ ಎಷ್ಟು ಪರಿಹಾರ ಸಿಗಲಿದೆ, ಪರಿಹಾರ ಜಮಾ ಆಗ್ಬೇಕಂದ್ರೆ ಯಾವೆಲ್ಲ ಕೆಲಸ ಮಾಡಿದ್ರೆ ಜಮಾ ಆಗುತ್ತೆ, ಬನ್ನಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನಮಸ್ಕಾರ ರೈತ ಬಾಂಧವರೇ. ಮಳೆ ಇಲ್ಲದ ಬೆಳೆ ಒಣಗಿ ಕಂಗಾಲಾಗಿದ್ರ? ಹಾಗಾದರೆ ನಿಮಗೊಂದು ದಿಢೀರ್ ಗುಡ್ ನ್ಯೂಸ್ ಎಲ್ಲಿದೆ. ರಾಜ್ಯದ 12 ಜಿಲ್ಲೆಗಳು ಏನೋ ಬರಪೀಡಿತ ಎಂದು ಘೋಷಣೆ ಆಗಿದ್ದು, ನಿಮ್ಮ ಬ್ಯಾಂಕ್ ಖಾತೆಗೆ ಪ್ರತಿ ಎಕರೆಗೆ ಬರೋಬ್ಬರಿ 21,800 ರೂಪಾಯಿವರೆಗೆ ಏನೋ ಬೆಳೆ ಹಾನಿ ಪರಿಹಾರ ಜಮಾ ಆಗಲಿದೆ ಎಂದು ತಿಳಿಸಲಾಗ್ತಾ ಇದೆ. ಹೌದು, ಇದರ ಜೊತೆಗೆ ರಾಜ್ಯಾದ್ಯಂತ ಬಹುನಿರೀಕ್ಷಿತ ರೈತರ ಸಾಲ ಮನ್ನಾದ ಬಗ್ಗೆ ಕೂಡ ಒಂದು ಬಿಗ್ ಅಪ್ಡೇಟ್ ಹೊರಬಿದ್ದಿದೆ. ಹೌದು, ಅದರ ಬಗ್ಗೆ ಹೊಸ ಅಪ್ಡೇಟ್ ಏನು, ವಿಡಿಯೋನು ಸ್ವಲ್ಪನೂ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಇದರ ಸಂಪೂರ್ಣವಾದ ವಿವರ ಈ ವಿಡಿಯೋದಲ್ಲಿದೆ. ನಮಸ್ಕಾರ ರೈತ ಬಾಂಧವರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ಅನ್ನದಾತರಿಗೆ ಪ್ರಕೃತಿಯ ಮುನಿಸು ಹೊಸದೇನಲ್ಲ. ಆದರೆ ಈ ಬಾರಿಯ ಮುಂಗಾರು ಮಳೆಯ ಕೈ ಕೊಡುವಿಕೆಯಿಂದಾಗಿ ರಾಜ್ಯದ ರೈತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಬಿತ್ತನೆ ಬೀಜಗಳು ಮಣ್ಣಿನಲ್ಲಿ ಒಣಗ್ತಾ ಇವೆ. ರೈತರ ಈ ಸಂಕಷ್ಟವನ್ನು ಅರಿತಿರುವ ರಾಜ್ಯ ಸರ್ಕಾರ ಇದೀಗ ಮಹತ್ವದ ಹೆಜ್ಜೆಯೊಂದು ಇಟ್ಟಿದೆ. ಹೌದು, ರೈತರ ರಾಜ್ಯದ 12 ಜಿಲ್ಲೆಗಳನ್ನು ಅಧಿಕೃತವಾಗಿ ಬರಪೀಡಿತ ಜಿಲ್ಲೆಗಳೆಂದು ಘೋಷಿಸಲು ಸಿದ್ಧತೆಗಳು ನಡೆದಿವೆ. ಇದರ ಬೆನ್ನಲ್ಲೇ ಬೆಳೆ ಹಾನಿ ಪರಿಹಾರ ಹಾಗೂ ರಾಜ್ಯಾದ್ಯಂತ ಬಹುನಿರೀಕ್ಷಿತವಾಗಿರುವ ರೈತರ ಸಾಲ ಮನ್ನಾ ಕುರಿತು ಹೊಸ ಅಪ್ಡೇಟ್ ಹೊರಬಿದ್ದಿದೆ. ಯಾವ್ಯಾವ ಬೆಳೆಗೆ ಎಷ್ಟು ಪರಿಹಾರ ಸಿಗಲಿದೆ, ಬೆಳೆ ಹಾನಿ ಪರಿಹಾರಕ್ಕೆ ಅರ್ಜಿಯನ್ನು ಸಲ್ಲಿಸಲು ಬೇಕಾಗುವ ಮುಖ್ಯ ದಾಖಲಾತಿಗಳು ಏನು ಮತ್ತು ಸಾಲ ಮನ್ನಾ ಯಾವಾಗ ಆಗಲಿದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಬಿಡಿಸಿ ಹೇಳ್ತಾ ಹೋಗ್ತೇನೆ. ದಯವಿಟ್ಟು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವು ಕೂಡ ರೈತರಾಗಿದ್ದರೆ ಈ ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಈ ವಿಡಿಯೋನ ನೋಡಿ. ವೀಕ್ಷಕರ, ರೈತರ ಬದುಕು ಎಷ್ಟು ಕಷ್ಟಕರವಾಗಿದೆ ಅಂತಂದರೆ ಕಳೆದ 2 ವರ್ಷಗಳ ಪರಿಸ್ಥಿತಿಯ ಸಾಕ್ಷಿ. 2025ರಲ್ಲಿ ವಿಪರೀತ ಮಳೆಯಿಂದಾಗಿ ಪ್ರವಾಹ ಉಂಟಾಗಿ ಅಂದಾಜು 30,000 ಹೆಕ್ಟರ್ಗೂ ಅಧಿಕ ಬೆಳೆ ಸಂಪೂರ್ಣವಾಗಿ ನೀರ್ಪಾಲಾಗಿತ್ತು. ಆದರೆ ಈ ವರ್ಷ ಪರಿಸ್ಥಿತಿ ಏನಪ್ಪ ಅಂತಂದರೆ ಸಂಪೂರ್ಣವಾಗಿ ಉಲ್ಟಾ ಆಗಿದೆ. ಏನಪ್ಪ ಅಂತಂದರೆ ಜೂನ್ ತಿಂಗಳಲ್ಲಿ ಸುರಿಬೇಕಿದ್ದ ಮಳೆ ಸಂಪೂರ್ಣವಾಗಿ ಕೈಕೊಟ್ಟಿದೆ. ಜುಲೈ ಅಂತ್ಯದ ವೇಳೆಗೆ ಸ್ವಲ್ಪ ಮಳೆಯಾಗಿದ್ದರೂ ಆಗಲೇ ಬಿತ್ತನೆ ಮಾಡಿದ ಬೆಳೆಗಳಿಗೆ ಇದು ಯಾವುದೇ ರೀತಿಯಲ್ಲೂ ಕೂಡ ಪ್ರಯೋಜನಕಾರಿ ಆಗಿಲ್ಲ. ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ಈ ಸಮಸ್ಯೆ ಮಿತಿಮೀರಿದೆ. ಏನಪ್ಪ ಅಂತಂದರೆ ಬೆಳಗಾವಿ, ವಿಜಯನಗರ, ಬೀದರ, ಕೊಪ್ಪಳ, ಹಾವೇರಿ ಹಾಗೂ ದಕ್ಷಿಣ ಕರ್ನಾಟಕದ ಹಾಸನ ಸೇರಿದಂತೆ ಒಟ್ಟು 12 ಜಿಲ್ಲೆಗಳಲ್ಲಿ ಸಂಪೂರ್ಣವಾಗಿ ಬರಗಾಲ ಆವರಿಸಿದೆ. ಮಳೆರಾಯನ ಕೃಪೆ ಇಲ್ಲದೆ ಬೆಳೆಗಳೆಲ್ಲ ಒಣಗ್ತಾ ಇವೆ. ಈ ಗಂಭೀರ ಪರಿಸ್ಥಿತಿಯನ್ನು ಅವಲೋಕಿಸಿರುವ ಸರ್ಕಾರ ಈ ಜಿಲ್ಲೆಗಳನ್ನು ಬರಪೀಡಿತ ಎಂದು ಗುರುತಿಸಿ ತಕ್ಷಣವೇ ಬೆಳೆ ಹಾನಿ ವಿಮೆಗೆ ಅರ್ಜಿಯನ್ನು ಸಲ್ಲಿಸಲು ರೈತರಿಗೆ ಮುಕ್ತ ಅವಕಾಶವನ್ನು ಮಾಡಿಕೊಟ್ಟಿದೆ. ಹಾಗಾದರೆ ಬೆಳೆ ಹಾನಿಯಾದ ರೈತರಿಗೆ ಸರ್ಕಾರದಿಂದ ಎಷ್ಟು ಪರಿಹಾರ ಸಿಗಲಿದೆ? ರೈತರು ಬೆಳೆದ ಬೆಳೆಗಳ ಆಧಾರದ ಮೇಲೆ ಪ್ರತಿ ಎಕರೆಗೆ ಸರ್ಕಾರ ನಿಗದಿತ ಪರಿಹಾರ ಮೊತ್ತವನ್ನು ಘೋಷಣೆ ಮಾಡಿದೆ. ಅದರ ವಿವರ ಇಲ್ಲಿ ನೋಡ್ತಾ ಹೋಗೋಣ. ದಯವಿಟ್ಟು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಎಳ್ಳು ಬೆಳೆದ ಪ್ರತಿ ರೈತರಿಗೆ ಎಕರೆಗೆ ಅಂದಾಜು 11,500 ರೂಪಾಯಿ ಪರಿಹಾರ ಸಿಗಲಿದೆ. ಇನ್ನು ಉದ್ದು ಬೆಳೆದ ರೈತರಿಗೆ ಪ್ರತಿ ಎಕರೆಗೆ 13,100 ರೂಪಾಯಿ ಪರಿಹಾರ ನಿಗದಿಪಡಿಸಲಾಗಿದೆ. ಇನ್ನು ಹೆಸರು ಕಾಳು ನೋಡೋದಾದರೆ ಹೆಸರು ಕಾಳು ಬೆಳೆದವರಿಗೆ ಪ್ರತಿ ಎಕರೆಗೆ 13,300 ರೂಪಾಯಿ ಪರಿಹಾರ ಸಿಗುವಂಥದ್ದು. ಇನ್ನು ಅಲಸಂದೆ ಬೆಳೆದವರಿಗೆ 12,000 ರೂಪಾಯಿ ಸಿಗಲಿದೆ. ಇನ್ನು ನೆಲಗಡಲೆ ಬೆಳೆದ ಅಂದರೆ ಶೇಂಗಾ ಬೆಳೆದ ರೈತರಿಗೆ ಅತ್ಯಧಿಕ ಪ್ರತಿ ಎಕರೆಗೆ 21,800 ರೂಪಾಯಿ ಪರಿಹಾರ ಸಿಗುವ ಸಾಧ್ಯತೆ ಇದೆ. ಇವುಗಳಲ್ಲದೆ ಹತ್ತಿ, ಜೋಳ, ಟೊಮೊಟೊ, ಮುಸ್ಕಿನ್ ಜೋಳ ಮತ್ತು ತೊಗರಿ ಮುಂತಾದ ವಾಣಿಜ್ಯ ಹಾಗೂ ಆಹಾರ ಬೆಳೆಗಳಿಗೆ ಸೂಕ್ತ ಪರಿಹಾರ ನೀಡಲಾಗ್ತಾ ಇದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಪ್ರತಿ ಎಕರೆಗೆ ಕನಿಷ್ಠ 11,000ದಿಂದ ಮೇಲ್ಪಟ್ಟು ಈ ಬಾರಿ ಪರಿಹಾರ ರೈತರ ಖಾತೆಗೆ ಸಿಗುವಂಥದ್ದು. ದಯವಿಟ್ಟು ಯಾರೆಲ್ಲ ಇನ್ನೂ ಕೂಡ
ನಿಮ್ಮ ಬೆಳೆ ಸಮೀಕ್ಷೆನ ಯಾರೆಲ್ಲ ಮಾಡಿಸಿಲ್ಲ ಅವರು ತಕ್ಷಣ ನಿಮ್ಮ ಪಂಚಾಯತಿಯಲ್ಲಿರುವಂಥ ಪಿ ಒಗಳಿಗೆ ಹೋಗಿ ನೀವು ನಿಮ್ಮ ಬೆಳೆ ಸಮೀಕ್ಷೆನ ಒಂದು ಸಾರಿ ಮಾಡಿಸ್ಕೊಳ್ಳಿ. ಹಾಗಾದರೆ ಈ ಹಣವನ್ನು ಪಡೆಯಲು ಅರ್ಜಿ ಸಲ್ಲಿಸೋದು ಹೇಗೆ, ಇದಕ್ಕೆ ಏನೆಲ್ಲ ದಾಖಲೆಗಳು ಬೇಕಾಗ್ತವೆ, ದಯವಿಟ್ಟು ಗಮನವಿಟ್ಟು ಕೇಳಿ. ಈ ಕೆಳಗಿನ ದಾಖಲಾತಿಗಳನ್ನ ನೀವು ನೀಡಿದರೆ ಮಾತ್ರ ನಿಮಗೆ ಈ ಎಲ್ಲ ಪರಿಹಾರ ಸಿಗುವಂಥದ್ದು. ಯಾವೆಲ್ಲ ದಾಖಲೆಗಳು ಬೇಕಾಗ್ತವೆ ಅಂತಂದರೆ, ಮೊದಲಾಗಿ ಫ್ರೂಟ್ ಐ ಡಿ ಬೇಕಾಗ್ತದೆ. ಇದು ರೈತರಿಗೆ ಸರ್ಕಾರ ನೀಡುವ ಪ್ರಮುಖ ಗುರುತಿನ ಸಂಖ್ಯೆ ಆಗಿದೆ. ನಂತರ ರೈತರ ಆಧಾರ್ ಕಾರ್ಡ್, ಜಮೀನಿನ ಪಹಣಿ, ಬ್ಯಾಂಕ್ ಪಾಸ್ಬುಕ್, ಫೋಟೋ ಹಾಗೂ ವಿಡಿಯೋ ಸಾಕ್ಷಿ ಬೇಕಾಗುತ್ತೆ. ನಿಮ್ಮ ಜಮೀನಿನಲ್ಲಿ ಒಣಗಿರುವ ಅಥವಾ ಹಾನಿಗೊಳಗಾದ ಬೆಳೆಯ ಫೋಟೋಗಳು ಮತ್ತು ವಿಡಿಯೋಗಳನ್ನು ಮೊಬೈಲಲ್ಲಿ ತೆಗೆದಿಟ್ಟುಕೊಳ್ಳಿ. ಕೃಷಿ ಅಧಿಕಾರಿಗಳ ಪರಿಶೀಲನೆಗೆ ಬಂದಾಗ ಇದನ್ನು ನೀವು ತೋರಿಸ್ಕೋಬೇಕಾಗುತ್ತೆ. ಇನ್ನೊಂದು ಅತಿ ಮುಖ್ಯವಾದ ವಿಚಾರ ಏನಪ್ಪ ಅಂತಂದರೆ, ನಿಮ್ಮ ಪಹಣಿಗೆ ನಿಮ್ಮ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಲಿಂಕ್ ಆಗಿರಲೇಬೇಕು. ಪಹಣಿ ಮತ್ತು ಆಧಾರ್ ಲಿಂಕ್ ಆಗದಿದ್ದರೆ ನಿಮ್ಮ ಖಾತೆಗೆ ಹಣ ಜಮಾ ಆಗೋದಿಲ್ಲ. ಆಗಿದ್ದರೆ ಮಾತ್ರ ನಿಮ್ಮ ಖಾತೆಗೆ ಜಮಾ ಆಗುವಂಥದ್ದು. ಒಂದು ವೇಳೆ ನೀವು ಇನ್ನೂ ಕೂಡ ಲಿಂಕ್ ಮಾಡಿಸಿಲ್ಲವೆಂತಂದರೆ ತಕ್ಷಣ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪಹಣಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಗೂ ಮೊಬೈಲ್ ತೆಗೆದುಕೊಂಡು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಅಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳು ನಿಮಗೆ ಲಿಂಕ್ ಮಾಡಿಕೊಡ್ತಾರೆ. ಈ ಪ್ರಕ್ರಿಯೆ ಮುಗಿದ ಬಳಿಕ ನಿಮ್ಮ ಊರಿನ ಗ್ರಾಮೋನ್, ಕರ್ನಾಟಕವನ್ ಅಥವಾ ಬಾಪೂಜಿ ಸೇವಾ ಕೇಂದ್ರಗಳಿಗೆ ತೆರಳಿ ಆನ್ಲೈನ್ ಮೂಲಕ ನೀವು ಬೆಳೆ ಹಾನಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ರಾಜ್ಯದ ಕೋಟ್ಯಾಂತರ ರೈತರು ಕಾತುರದಿಂದ ಕಾಯುತ್ತಿರುವ ಬಹುದೊಡ್ಡ ವಿಚಾರ ಏನಪ್ಪ ಅಂತಂದರೆ ರೈತರ ಸಾಲ ಮನ್ನಾ. ರೈತರೇ, ಮಳೆ ಇಲ್ಲದೆ ಕಂಗೆಟ್ಟಿರುವ ನಿಮ್ಮೆಲ್ಲರೂ ಕೂಡ ಸಾಲ ಮನ್ನಾದ ಒಂದು ದೊಡ್ಡ ಆಸರೆ ಆಗಲಿದೆ. ಸದ್ಯದ ಮಾಹಿತಿ ಪ್ರಕಾರ ಸಾಲ ಮನ್ನಾ ಮಾಡುವ ಕುರಿತು ಸರ್ಕಾರ ದೊಡ್ಡ ಮಟ್ಟದಲ್ಲಿ ಗಂಭೀರವಾಗಿ ಚರ್ಚೆಗಳು ಮಾಡ್ತಾ ಇದ್ದಾವೆ. ಯಾವ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಹಾನಿಯಾಗಿದೆ ಮತ್ತು ಕೃಷಿ ಬ್ಯಾಂಕ್, ರಾಷ್ಟ್ರೀಕೃತ ಬ್ಯಾಂಕ್ ಹಾಗೂ ಕೋಆಪರೇಟಿವ್ ಸೊಸೈಟಿಗಳಲ್ಲಿ ರೈತರು ಮಾಡಿರುವ ಸಾಲದ ಪ್ರಮಾಣವೆಷ್ಟು ಮತ್ತು ಸರ್ಕಾರಕ್ಕೆ ಎಷ್ಟು ಸಾವಿರ ಕೋಟಿ ಅನುದಾನ ಬೇಕಾಗ್ತದೆ ಎಂಬುದರ ಬಗ್ಗೆ ಲೆಕ್ಕಾಚಾರಗಳು ನಡೀತಾ ಇವೆ. ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಂದಲೇ ಶೀಘ್ರದಲ್ಲೇ ಈ ಬಗ್ಗೆ ಒಂದು ಸ್ಪಷ್ಟವಾದ ನಿರ್ಧಾರ ಹೊರಬೀಳುವ ಸಾಧ್ಯತೆ ಇದೆ. ಸಾಲ ಮನ್ನಾ ಬಗ್ಗೆ ಯಾವುದೇ ಹೊಸ ಅಧಿಕೃತ ಅಪ್ಡೇಟ್ ಬಂದ ತಕ್ಷಣ ಅತಿ ವೇಗವಾಗಿ ನಾವು ನಮ್ಮ ಚಾನಲಲ್ಲಿ ನಿಮಗೆ ತಿಳಿಸ್ಕೊಡ್ತೇವೆ. ಆದ್ದರಿಂದ ರೈತ ಬಾಂಧವರೇ, ಸದ್ಯಕ್ಕೆ ಸಾಲ ಮನ್ನಾ ಘೋಷಣೆಗಾಗಿ ಕಾಯುತ್ತಲೇ ತಡ ಮಾಡದೆ ನಿಮ್ಮ ಬೆಳೆ ಹಾನಿ ಪರಿಹಾರಕ್ಕಾಗಿ ತಪ್ಪದೆ ಅರ್ಜಿಯನ್ನು ಸಲ್ಲಿಸಿಬಿಡಿ. ಕನಿಷ್ಠ ನಿಮ್ಮ ಖಾತೆಗೆ ಬರಬೇಕಾದ ವಿಮೆ ಮೊತ್ತವಾದರೂ ಬಂದು ಸೇರುತ್ತೆ. ಈ ಪ್ರಮುಖ ಮಾಹಿತಿ ಪ್ರತಿಯೊಬ್ಬ ನಿಮ್ಮ ರೈತರಿಗೆ ತಲುಪುವಂತೆ ಈ ವಿಡಿಯೋನ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.